ಯಾವ ಪರ್ಫ್ಯೂಮ್? ಪರ್ಫ್ಯೂಮಾ? ಎಷ್ಟು ಫ್ರೆಶ್ ಆಗಿ ಕಾಣ್ತಿದ್ಯಾ? ಪಾರ್ಲರ್ಗೆ ಹೋಗಿದ್ಯಾ? ನೋ ಪಾರ್ಲರ್, ನೋ ಫೇಶಿಯಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಸಿಯಾನ್ ಚಾಲ್ನ ವೀಕ್ಷಕರೇ, ಬೆಳಗಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ ಎಲ್ಲ ಸುದ್ದಿಗಳಲ್ಲಿ ಅತಿ ಮುಖ್ಯವಾಗಿ ಕಾಣತಕ್ಕಂಥದ್ದು ಪಂಚರಾಜ್ಯಗಳ ಚುನಾವಣಾ ಹಣಾಹಣಿ. ಫೆಬ್ರವರಿ 10ರಿಂದ ಮಾರ್ಚ್ 7ರವರೆಗೆ 7 ಹಂತಗಳಲ್ಲಿ 5 ರಾಜ್ಯಗಳ ಚುನಾವಣೆ ನಡೆಯುತ್ತೆ. 2024ರಲ್ಲಿ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಗೆ ಈ ಚುನಾವಣೆ ಒಂದು ದಿಕ್ಸೂಚಿ ಅಂತ ಕೂಡ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ. ಅತ್ಯಂತ ಮಹತ್ವದ ವಿಧಾನಸಭಾ ಚುನಾವಣೆ ಇದು. ಈ ಚುನಾವಣೆಯನ್ನು ಚುನಾವಣಾ ಆಯೋಗ ದಿಢೀರ್ ಅಂತ ಹೇಳಿ ಶನಿವಾರ ಪ್ರಕಟಿಸಿತು. ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ನಿರ್ಣಾಯಕ ಅಂತ ಹೇಳಿ ನಾನು ಆಗಲೇ ಹೇಳಿದೆ. ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ, ಮಣಿಪುರ, ಗೋವಾ ರಾಜ್ಯಗಳಲ್ಲಿ ಫೆಬ್ರವರಿ 10ರಿಂದ ಮಾರ್ಚ್ 7ರವರೆಗೆ ಮತದಾನ ನಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ 7 ಹಂತಗಳಲ್ಲಿ ಮತದಾನ ನಡೆಸೋದಕ್ಕೆ ಆಯೋಗ ನಿರ್ಧರಿಸಿದೆ. ಫೆಬ್ರವರಿ 10, 14, 20, 23, 27 ಮತ್ತು ಮಾರ್ಚ್ 3 ಮತ್ತು 7ರಂದು ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯುತ್ತೆ. ಮಣಿಪುರದಲ್ಲಿ ಫೆಬ್ರವರಿ 27 ಮತ್ತು ಮಾರ್ಚ್ 3ನೇ ತಾರೀಕು ನಡೆಯುತ್ತೆ. 2 ಹಂತದಲ್ಲಿ ಇಲ್ಲಿ ಮತದಾನ ಆಗುತ್ತೆ. ಪಂಜಾಬ್, ಉತ್ತರಾಖಂಡ ಮತ್ತು ಗೋವಾದಲ್ಲಿ ಫೆಬ್ರವರಿ 14ರಂದು ಒಂದೇ ಹಂತದಲ್ಲಿ ಮತದಾನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲ 5 ರಾಜ್ಯಗಳಲ್ಲಿ ಮತ ಎಣಿಕೆ ಮಾರ್ಚ್ 10ನೇ ತಾರೀಕು ನಡೆಯುತ್ತೆ. ಇದು ಈ ರೀತಿ ಒಂದು ಮಾಹಿತಿಯನ್ನು, ಪೂರ್ಣ ಮಾಹಿತಿಯನ್ನು ನಿನ್ನೆ ಮುಖ್ಯ ಚುನಾವಣಾ ಆಯುಕ್ತ ಸುಶೀಲ್ ಚಂದ್ರ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಲ್ಲಿ ನಾವು ನೋಡ್ತಕ್ಕಂಥ ಪ್ರಮುಖವಾಗಿ ಮತ ಎಣಿಕೆ ಮಾರ್ಚ್ 10ರಂದು ನಡೆಯೋದ್ರಿಂದ ಕೇವಲ 1 ತಿಂಗಳ ಅವಧಿಯಲ್ಲಿ ಜನವರಿ 15ರಿಂದ ಫೆಬ್ರವರಿ 15ರೊಳಗಡೆ ಚುನಾವಣೆ ಮುಗಿದೋಗುತ್ತೆ. ನಂತರ ಇನ್ನು 15ರಿಂದ ಒಂದು 10-20 ದಿನಗಳಲ್ಲಿ ಟೋಟಲ್ ಚುನಾವಣೆಯ ಪ್ರೊಸೆಸ್ ಮುಗಿಸೋದಕ್ಕೆ ಚುನಾವಣಾ ಆಯೋಗದ ಕ್ಯಾಲೆಂಡರ್ ಘೋಷಣೆಯಾಗಿದೆ. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ 5 ರಾಜ್ಯಗಳಲ್ಲಿ ಒಟ್ಟಾಗಿ 18.34 ಕೋಟಿ ಮತದಾರರಿದ್ದಾರೆ. ಅವರಲ್ಲಿ 8.55 ಕೋಟಿ ಮಹಿಳೆಯರು, 24.98 ಲಕ್ಷ ಮಂದಿ ಮೊದಲ ಬಾರಿಗೆ ಮತದಾನ ಚಲಾಯಿಸುವ ಹಕ್ಕು ಪಡೆದಿದ್ದಾರೆ. ಅದರಲ್ಲೂ ಕೂಡ 11.4 ಲಕ್ಷ ಮಂದಿ ಮಹಿಳೆಯರು ಅನ್ನೋದು ಒಂದು ವಿಶೇಷ. ವಿರೋಧ ಪಕ್ಷಗಳಿಗೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಗೆ ಬಾರಿ ಚುನಾವಣೆ ಅತ್ಯಂತ ನಿರ್ಣಾಯಕ. ಯಾಕೆಂದರೆ 2024ರ ಚುನಾವಣೆಯಲ್ಲಿ ತಾನು ಇನ್ನೂ ರೇಸಲ್ಲಿದ್ದೀನಿ, ತಾನು ಪ್ರಮುಖ ವಿರೋಧ ಪಕ್ಷ ಸ್ಥಾನದಲ್ಲಿದ್ದೀನಿ, ನಾನು ಅಧಿಕಾರಕ್ಕೆ ಬರೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅನ್ನೋ ತೋರಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಇದು ಅತ್ಯಂತ ಅವಶ್ಯಕವಾದ ಚುನಾವಣೆ. ಮತ್ತು ಈಗಾಗಲೇ ಉತ್ತರ ಪ್ರದೇಶ, ಉತ್ತರಾಖಂಡ, ಗೋವಾ, ಮಣಿಪುರ ರಾಜ್ಯಗಳಲ್ಲಿ BJP ಅಧಿಕಾರದಲ್ಲಿದೆ. ಈ ರಾಜ್ಯಗಳಲ್ಲಿ ಅಧಿಕಾರವನ್ನು ಉಳಿಸ್ಕೊಂಡು ತಾನು ಮತ್ತೆ ಕೇಂದ್ರದಲ್ಲೂ ಅಧಿಕಾರ ಉಳಿಸ್ಕೋತೀವಿ ಅನ್ನೋ ಹೇಳೋದಕ್ಕೆ BJPಗೆ ಇದು ಸಹ ಒಂದು ನಿರ್ಣಾಯಕ ಚುನಾವಣೆ ಆಗುತ್ತೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ವಿರುದ್ಧ BJP ಗೆಲ್ಲಕ್ಕಾಗದೇ ಇದ್ದರೂ ಕಾಂಗ್ರೆಸ್ ಪಕ್ಷನ ಅಧಿಕಾರದಿಂದ ದೂರ ಇಡೋದಕ್ಕೆ ಅಥವಾ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗೋ ರೀತಿಯಲ್ಲಿ ಎಲ್ಲ ಪ್ರಯತ್ನವನ್ನು BJP ಮಾಡೋದು ಈ ಚುನಾವಣೆಯಲ್ಲಿ ಖಂಡಿತ. ಈ ವರ್ಷದ ಜುಲೈ, ಆಗಸ್ಟ್ನಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ಅಲ್ಲೂ ಸಹ ಈ ಒಂದು ಚುನಾವಣಾ ಫಲಿತಾಂಶ ಪರಿಣಾಮ ಬೀರುತ್ತೆ. ಯಾಕೆಂದರೆ ಶಾಸಕರ ಸಂಖ್ಯೆ ಕಡಿಮೆ ಆದರೆ ಆಗ ಏನು BJPಗೆ ಸಂಕಷ್ಟ ಎದುರಾಗ್ಬೋದು. ರಾಜ್ಯಸಭೆ ಬಲಾಬಲದ ಮೇಲೆಯೂ ಸಹ ಈ ಚುನಾವಣೆ ಪರಿಣಾಮ ಉಂಟು ಮಾಡುತ್ತೆ. ಯಾಕೆಂದರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ನಿಂದ ಆಯ್ಕೆಯಾಗಿದ್ದ 15 ಸದಸ್ಯರು ಜುಲೈನಲ್ಲಿ ನಿವೃತ್ತರಾಗ್ತಾರೆ. ನಿವೃತ್ತರಾದಾಗ ಕಡಿಮೆ ಸಂಖ್ಯೆ ಇದ್ದರೆ ಮುಂದೆ ಯಾವುದೇ ಒಂದು ಮಸೂದೆ ಪಾಸಾಗಬೇಕು ಅಂದರೆ ರಾಜ್ಯಸಭೆಯಲ್ಲಿ BJPಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇರುತ್ತೆ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಸ್ವತಃ ಒಂದು ತಮ್ಮ ಓನ್ ಕೆಪಾಸಿಟಿಯಲ್ಲಿ BJP ಅಧಿಕಾರ ಹಿಡಿದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೋವಾ ಮತ್ತು ಮಣಿಪುರದಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ದೊಡ್ಡ ಪ್ರಮಾಣದ ಪಕ್ಷಾಂತರದ ಮೂಲಕ BJP ಅಂದರೆ ಆಪರೇಷನ್ ಕಮಲದ ಮೂಲಕ BJP ಅಧಿಕಾರ ಹಿಡಿತು. ಪಂಜಾಬ್ನಲ್ಲಿ ಅಧಿಕಾರ ಉಳಿಸ್ಕೋದಕ್ಕೆ ಕಾಂಗ್ರೆಸ್ ಹರಸಾಹಸ ಮಾಡ್ತಾ ಇದೆ. ಉತ್ತರಾಖಂಡದಲ್ಲಿ BJP ಅಧಿಕಾರ ಕಸಿಕೊಳ್ಳೋ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಮಣಿಪುರದಲ್ಲಿ ಗೆಲ್ಲೋ ಉತ್ಸಾಹದಲ್ಲಿ BJP ಕೂಡ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಮತ್ತು ಮಮತಾ ಬ್ಯಾನರ್ಜಿ ಅವರ TMC ಕೂಡ ಗೋವಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ ಘೋಷಣೆ ಮಾಡಿದೆ. ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ನಾಯಕತ್ವವನ್ನು ಗುರುತಿಸ್ಕೊಳ್ಳೋದಕ್ಕೆ ಈ ಚುನಾವಣೆಯನ್ನು ಬಳಸ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಚುನಾವಣೆ ಬಹಳ ಕುತೂಹಲ. ಮತ್ತು ಜನವರಿ 15ನೇ ತಾರೀಕಿಂದ ಯಾವುದೇ ಪಾದಯಾತ್ರೆ, ರ್ಯಾಲಿ ಕೂಡ ನಡೆಸೋದಿಲ್ಲ. ಯಾಕೆಂದರೆ ಕೋವಿಡ್ ಸಂಕ್ರಮಣ ಭಾಳ ಜೋರಾಗಿ ಆಗ್ತಾ ಇದೆ. ಜೋರಾಗಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ರಾಜ್ಯಗಳಲ್ಲಿ ಭೌತಿಕ ರ್ಯಾಲಿಗಳನ್ನು, ಪಾದಯಾತ್ರೆಗಳನ್ನು, ರೋಡ್ ಶೋಗಳನ್ನು ಮಾಡಬಾರ್ದು. ಜನವರಿ 15 ಕೂಡ ಒಂದು
ಪಾದಯಾತ್ರೆ ನಿಷೇಧ ಮಾಡ್ತಿದೆ. ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆವರೆಗೆ ಅವಧಿಯಲ್ಲಿ ಪ್ರಚಾರಕ್ಕೆ ನಿಷೇಧ ಇದೆ. ವರ್ಚುವಲ್ ಪ್ರಚಾರಕ್ಕೆ ಆದ್ಯತೆ ನೀಡಿ ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಸಲಹೆಯನ್ನು ಕೊಟ್ಟಿದೆ. ಇದಕ್ಕೆ ನಾನು ನಿನ್ನೆ ಹೇಳಿದಾಗೆ ಉತ್ತರಾಖಂಡ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಕೂಡ ಇದಕ್ಕೆ ಕಾರಣ. 15ರಂದು ಸಭೆ ನಡೆಸಿ ಕೋವಿಡ್ ಪರಿಸ್ಥಿತಿ ಪರಾಮರ್ಶೆ ನಂತರ ರ್ಯಾಲಿಗಳನ್ನು ನಿರ್ಬಂಧಗಳನ್ನು ಕೈಬಿಡಬೇಕೆ ಅಥವಾ ಇನ್ನೂ ಬೇರೆ ನಿರ್ಬಂಧಗಳನ್ನು ಹೇರಬೇಕೆ ಅನ್ನೋ ನಿರ್ಧಾರವನ್ನು ಕೂಡ ಚುನಾವಣಾ ಆಯೋಗ ಮಾಡುತ್ತೆ. ಅಲ್ಲಿವರೆಗೂ ಈ ಒಂದು ನಿಯಮಗಳನ್ನು ಪಾಲಿಸಿ ಅಂತ ಹೇಳಿ ಚುನಾವಣಾ ಆಯೋಗ ಹೇಳಿದೆ. ರಾಷ್ಟ್ರೀಯ ಮತ್ತು ನಿನ್ನೆಯಿಂದಲೇ ಸಹ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಹೀಗಾಗಿ ಅಲ್ಲಿ ಯಾವುದೇ ಒಂದು ಯೋಜನೆಗಳು ಘೋಷಣೆ ಆಗೋ ಎಲ್ಲ ಅವಕಾಶಗಳು ಇಲ್ಲ. ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಪಕ್ಷಗಳು ತಮ್ಮ ಸಂಖ್ಯೆಯನ್ನು ಕಡಿತಗೊಳಿಸ್ಕೊಂಡಿದ್ದಾರೆ. ಸಂಖ್ಯೆ ಅಂದರೆ ಒಂದು ಏನು ಸ್ಟಾರ್ ಕ್ಯಾಂಪೇನರ್ಸ್, ಅಂದರೆ ಗುಂಪನ್ನು ಸೆಳೆಯುವಂಥ ವಾಕ್ ಚಾತುರ್ಯ ಇರತಕ್ಕಂಥ ನಾಯಕರು ದೊಡ್ಡ ಸಭೆಗಳೆಲ್ಲ ಮಾತಾಡೋದನ್ನು ಈಗಾಗಲೇ 3 ಪಾರ್ಟಿಗಳು ಕೂಡ ನಿಲ್ಲಿಸಿದ್ದಾವೆ. ರಾಷ್ಟ್ರ ಮಟ್ಟದ ಪಕ್ಷಗಳಿಗೆ 40ರ ಬದಲು 30, ರಾಜ್ಯ ಮಟ್ಟದ ಪಕ್ಷಗಳಿಗೆ 20ರ ಬದಲು 15 ತಾರಾ ಪ್ರಚಾರಕರನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ರ್ಯಾಲಿ ಅಥವಾ ಬಹಿರಂಗ ಸಮಾವೇಶಗಳನ್ನು ನಿಗದಿತ ಸ್ಥಳಗಳಲ್ಲಿ ನಡೆಸಬೇಕು ಮತ್ತು ಅದಕ್ಕೆ ಜಿಲ್ಲಾಡಳಿತ ಅನುಮತಿ ಪಡ್ಕೊಳ್ಬೇಕು. ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಪಕ್ಷ ಅಥವಾ ಅಭ್ಯರ್ಥಿಯ ಪ್ರಮಾಣ ಪತ್ರ ಸಲ್ಲಿಸಬೇಕು. ಮಾರ್ಗಸೂಚಿ ಉಲ್ಲಂಘಿಸಿದ ಪಕ್ಷ ಅಥವಾ ಅಭ್ಯರ್ಥಿಗೆ ರ್ಯಾಲಿ ನಡೆಸೋದಕ್ಕೆ ಮತ್ತೆ ಅನುಮತಿ ಕೊಡೋದಿಲ್ಲ. ಇದು ಚುನಾವಣೆಯ ಕಟ್ಟುನಿಟ್ಟಿನ ಆದೇಶ. ಮತ್ತು ಮತ ಎಣಿಕೆ ನಂತರ ವಿಜಯೋತ್ಸವಕ್ಕೂ ಅವಕಾಶ ಇಲ್ಲ. ಅಭ್ಯರ್ಥಿ ಅಥವಾ ಅವರ ಅಧಿಕೃತ ಪ್ರತಿನಿಧಿ ಇಬ್ಬರಿಗೆ ಮಾತ್ರ ಮತ ಎಣಿಕೆ ಕೇಂದ್ರಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಇದು ಚುನಾವಣೆಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೀವಿ ಇವತ್ತು. ಅದರಲ್ಲಿ ಇನ್ನೊಂದು ನಾವು ಗಮನಿಸ್ತಕ್ಕಂಥದ್ದು, ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಹಳ ಪ್ರಮುಖವಾದ ನಾವು ಗಮನಿಸಬೇಕಾದದ್ದು ಏನು ಅಂದರೆ, ಇಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಒಂದು ಭವಿಷ್ಯ ಈ ಚುನಾವಣೆಯಲ್ಲಿ ಭಾಳ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಚುನಾವಣೆ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಅಧಿಕಾರ ಹಿಡದೇ ತಿರಬೇಕು ಅಂತೇಳಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾರೆ. ಅಧಿಕಾರನ ಉಳಿಸ್ಕೊಳ್ಳೇಬೇಕು ಅಂತೇಳಿ ಯೋಗಿ ಆದಿತ್ಯನಾಥ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸೋದಕ್ಕೆ ಈಗಾಗಲೇ ಹಲವು ಪ್ರಯತ್ನಗಳು ನಡೆದಿದ್ದು, ಆ ಪ್ರಯತ್ನಗಳಿಗೆ ಸ್ವತಃ ಯೋಗಿ ಆದಿತ್ಯನಾಥ್ ಅವರೇ ಪಕ್ಷದ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿಟ್ಟಿದ್ದರು. ಯಾವುದೇ ಕಾರಣಕ್ಕೂ ಅವರು ಹೈಕಮಾಂಡ್ ಸೂಚಿಸಿದಂಥ ಅಧಿಕಾರಿಗಳನ್ನು ಒಂದು ಪ್ರಮುಖ ಉಪಮುಖ್ಯಮಂತ್ರಿ ಅಥವಾ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂಥ ಒಂದು ಯಾವುದೇ ಪ್ರಯತ್ನವನ್ನು ಮಾಡಲ್ಲ ಅಂತ ಹೇಳಿ ತಮ್ಮ ಕಠಿಣವಾದ ನಿಲುವನ್ನು ತೋರಿಸಿದರು. ಆ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಮುಂದೆ ಗೆದ್ದರು, ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರೂ ಸಹ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸೋ ಯಾವ ಲಕ್ಷಣ ಕೂಡ ಇಲ್ಲ. ಉತ್ತರ ಪ್ರದೇಶದಲ್ಲಿ BJP ಮತ್ತು ಕಾಂಗ್ರೆಸ್ನ ಜೊತೆಗೆ ಒಂದು ಪ್ರಬಲ ಪೈಪೋಟಿ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಸಮಾಜವಾದಿ ಪಕ್ಷ, ಅಖಿಲೇಶ್ ಯಾದವ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ತೋರಿಸ್ತಾ ಇದ್ದಾರೆ. ಬಹುಜನ್ ಪಕ್ಷದ BSP ಅವ್ರ ಮುಖ್ಯಸ್ಥೆ ಮಾಯಾವತಿ ಅವರು ಕೂಡ ಇಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಒಂದು ಚುನಾವಣಾ ಭವಿಷ್ಯ ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ. ಚುನಾವಣೆ ಆದಿತ್ಯನಾಥ್ ಅವ್ರ ಪಾಲಿಗೆ ನಿರ್ಣಾಯಕ. ಯಾಕೆಂದರೆ ಆಡಳಿತ ವೈಖರಿ ಕುರಿತು ರಾಜ್ಯ BJP ಮುಖಂಡರು ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಬದಲಾವಣೆಗೆ ಪಟ್ಟು ಹಿಡಿದ್ರೆ ನಾನು ಆಗಲೇ ಹೇಳಿದೆ. ಯೋಗಿ ಆದಿತ್ಯನಾಥ್ ಅವರು ತನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸಿದ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತ ಎಂದು ಹೇಳಲಾಗಿದ್ದಂತಹ ಮಾಜಿ ಅಧಿಕಾರಿಯೊಬ್ಬರನ್ನು ಉತ್ತರ ಪ್ರದೇಶ ಮಂತ್ರಿ ನೇಮಕ ಮಾಡೋದಕ್ಕೆ ತಡೆಯುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸಾಧನೆ, ಅವರ ಒಂದು ಅಚೀವ್ಮೆಂಟ್ ಈ ಚುನಾವಣೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಹಿಂದುತ್ವವಾದ ಪರವಾಗಿರ್ತಕ್ಕಂಥ ಮತ ಬ್ಯಾಂಕ್ ಯೋಗಿ ಆಡಳಿತದಲ್ಲಿ ಎರಡನೇ ಎಂದು ಹೇಳ್ಕೊಳ್ತಾ ಇರೋ ಅಭಿವೃದ್ಧಿ ಕೆಲಸ ಜೊತೆಗಿದ್ದರೂ ಕೋವಿಡ್ 2ನೇ ಅಲೆ ಅಸಮರ್ಪಕ ನಿರ್ವಹಣೆ, ದಲಿತರ ವಿರುದ್ಧ ನಡೀತಾ ಇರ್ತಕ್ಕಂಥ ನಿರಂತರ ದಾಳಿ, ಲಖೀಂಪುರ ಪ್ರಕರಣ ಅಂದರೆ ಏನು ಕೃಷಿಕರ ಮೇಲೆ ಕೃಷಿ ಸಚಿವರ ಮಗ ಏನು SUV ಹರಿಸಿ ಕೊಲೆಗಳನ್ನು ಕಾರಣ ಅಂಥ ಪ್ರಕರಣಗಳನ್ನು ನಿರ್ವಹಿಸಿದ ರೀತಿ, ಇವೆಲ್ಲ ವೈಫಲ್ಯಗಳಿಂದ ಜನರ ಟೀಕೆಯನ್ನು ಎದುರಿಸ್ತಾ ಇದ್ದಾರೆ ಅವರು. ಹೀಗಾಗಿ ಅವರಿಗೆ ಗೆಲ್ತಾರ, ಅವ್ರ ಸರ್ಕಾರ ಮತ್ತೆ ಬರುತ್ತಾ ಅನ್ನೋದು ಬಹುತೇಕ ಜನರಿಗೆ ಇದು ಸಾಧ್ಯವೇ ಇಲ್ಲ ಅನ್ನೋ ಒಂದು ವಾತಾವರಣ ಇದೆ. ಅಂದರೆ ಆಡಳಿತ ವಿರೋಧಿ ಅಲೆ ಇದೆ ಮತ್ತು ಜನ ವಿರೋಧಿ ನೀತಿ ಅನುಸರಿಸ್ತಾ ಸರ್ಕಾರ ಅನ್ನೋ ಕೂಡ ಅಭಿಪ್ರಾಯ ಜನರಲ್ಲಿದೆ. ಈ ಬಾರಿ ಯೋಗಿ ಆದಿತ್ಯನಾಥ್ ಅವರಿಗೆ ಇದೊಂದು ರೀತಿ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳಬೇಕು. ಯೋಗಿ ಆದಿತ್ಯನಾಥ್ ಏನಾದ್ರು ಗೆದ್ದರೆ ಮಾತ್ರ ಅವ್ರ ಸ್ಥಾನ ಗಟ್ಟಿಯಾಗುತ್ತೆ, ಇಲ್ಲದೇ ಇದ್ದರೆ ಅವರು ಬೇರೆಯ ಒಂದು ಮತ್ತೆ ಸಂಸದರಾಗಿ
ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಾಗುತ್ತೆ ಅನ್ನೋದು ಕೂಡ ಬಿ ಜೆ ಪಿಯ ಒಂದು ಲೆಕ್ಕಾಚಾರ. ಅಖಿಲೇಶ್ ಯಾದವ್ಗೆ ಮಹತ್ವದ ಚುನಾವಣೆ ಯಾಕೆಂದರೆ ಈ ಚುನಾವಣೆ ಅವರ ತಂದೆ ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವರ ಪರಂಪರೆಯನ್ನು ಅವರು ಮುಂದುವರಿಸಬೇಕು. ಈ ಕಾರಣಕ್ಕಾಗಿ ಅವರು 2012ರಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನವನ್ನು ತಂದೆ ಅನಾಯಾಸವಾಗಿ ನೀಡಿದ್ರೋ, ಈ ಬಾರಿ 2017 ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದಕ್ಕೆ ಅದು ಕೂಡ ಆಡಳಿತ ವಿರೋಧಿ ಅಲೆ ಇತ್ತು. ಈಗ ಅದೇ ರೀತಿಯ ಒಂದು ವಾತಾವರಣ ಇದೆ. ಈ ಒಂದು ಅಲೆಯನ್ನು ಅಖಿಲೇಶ್ ಯಾದವ್ ಹೇಗೆ ಬಳಸ್ಕೋತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡುವಂಥದ್ದು ಮುಖ್ಯವಾಗುತ್ತೆ. ಇನ್ನು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಮಟ್ಟಕ್ಕೆ ಹುರುಪುಗೊಳಿಸೋದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಟ್ಟು, ರಿಸರ್ವೇಷನ್ ಕೊಟ್ಟು, ಮತ್ತು ಮಹಿಳೆಯರನ್ನು ಒಗ್ಗೂಡಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡ್ತಿದ್ದಾರೆ. ಮತ್ತು ಯುವತಿಯರನ್ನ ಸೆಳೆಯುವಂಥ ಪ್ರಯತ್ನವನ್ನು ಪ್ರಿಯಾಂಕಾ ಮಾತ್ರ ಮಾಡ್ತಿದ್ದಾರೆ. ಈ ಒಂದು ಕಾಂಗ್ರೆಸ್ ಸಂಘಟನೆ ಬುಡಮಟ್ಟದಿಂದಲೇ ಒಂದು ಗಟ್ಟಿ ಮಾಡೋದಕ್ಕೆ, ಅಂದರೆ ಮೊದಲು ಏನು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಉತ್ತರ ಪ್ರದೇಶ, ಅಲ್ಲಿ ಒಂದು ಮತ್ತೆ ಅದನ್ನು ಆ ಒಂದು ಪರಂಪರೆಯನ್ನು ಮತ್ತೆ ಗಟ್ಟಿ ಮಾಡೋಂಥ ಕೆಲಸವನ್ನು ಪ್ರಿಯಾಂಕಾ ಗಾಂಧಿ ಮಾಡ್ತಾರೆ. ಆ ಮೂಲಕ ಉತ್ತರ ಪ್ರದೇಶ ಮೂಲಕ ತಾನು ಒಂದು ಪವರ್ಫುಲ್ ಲೀಡರ್, ಕಾಂಗ್ರೆಸ್ ಕೇಡರಲ್ಲಿ ನಾನು ತಮ್ಮ ಒಂದು ಇದರ ಸ್ಥಾಪಿಸೋದಕ್ಕೆ ಸೋದರ ರಾಹುಲ್ ಗಾಂಧಿಗಿಂತ ಒಂದು ದೊಡ್ಡ ಮುಂದೆ ಸ್ಥಾನಕ್ಕೆ ಜಿಗಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇನ್ನು BSP ಕೂಡ ಈ ಚುನಾವಣೆ ನಿರ್ಣಯ, ಯಾಕಂದರೆ ಈಗಾಗಲೇ BSP ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅನ್ನೋ ಮಟ್ಟಕ್ಕೆ ಆಗಿದೆ. ಮತ್ತು ವಿರೋಧ ಪಕ್ಷಗಳು ಕೂಡ ಇನ್ನೂ ಚುನಾವಣೆ ರ್ಯಾಲಿಯನ್ನೇ ನಡೆಸ್ತಾ ಇಲ್ಲ. ಇವರು ಚುನಾವಣೆ ಬಗ್ಗೆ ಯಾವುದೇ ಸಭೆಗಳನ್ನು ನಡೆಸ್ತಾ ಇಲ್ಲ. ಚುನಾವಣೆಗೆ ಮುನ್ನವೇ ಹೋದರು ಅನ್ನೋ ಒಂದು ಟೀಕೆಗಳನ್ನು BJP ನಾಯಕರು ಮಾಡಿದರು. ಇದಕ್ಕೆ ನಮಗೆ ಯಾವ ರೀತಿ ಚುನಾವಣೆ ಪ್ರಚಾರ ಮಾಡಬೇಕು ಅನ್ನೋದು ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತೇಳಿ ಮಾಯಾವತಿ ಕೂಡ ತೆರಿಗೆ ಇಟ್ಟು ನೀಡಿದರು. ಅಂದರೆ 2017ರ ಚುನಾವಣೆಯಲ್ಲಿ 19 ಶಾಸಕರಲ್ಲಿ 16 ಶಾಸಕರನ್ನು ಪಕ್ಷ ತೊರೆದು ಬೇರೆ ಪಕ್ಷಗಳಿಗೆ ಸೇರಿದ್ರು. ಅಂದರೆ ಉಳಿದಿದ್ದ ಕೇವಲ 3 ಶಾಸಕರು ಪಕ್ಷದಿಂದ ಅವರು ಕೂಡ ಉಚ್ಚಾಟನೆ ಆಗಿದ್ದಾರೆ. ಮತ್ತೊಂದು ಕಳಪೆ ಪ್ರದರ್ಶನ ಅವರ ಪಕ್ಷವನ್ನು ಏನು ಮಾಡುತ್ತೆ, ಕೊನೆಗೆ ಇದು ಉಳಿತದ ಈ ಪಕ್ಷ ನಮ್ಮ ಮಟ್ಟಕ್ಕೆ ಹೋಗುತ್ತೆ. ಏನು ಕಾಂಶಿರಾಮ್ ಅವರಿಂದ ಬಂದಂತಹ ಈ ಪಕ್ಷ ಈಗ ಯಾವ ದುಸ್ಥಿತಿಗೆ ಹೋಗಿದೆ ಅನ್ನೋದಕ್ಕೆ ಈ ಒಂದು 3 ಕೊನೆಗೆ ಉಳಿದಿರತಕ್ಕಂಥ 3 ಶಾಸಕರ ಸ್ಥಿತಿಗತಿಯೇ ಅವರ ಪಕ್ಷಕ್ಕೂ ಬಂದ ಸ್ಥಿತಿಗತಿ. ಇನ್ನು ನಾನು ಆಗಲೇ ಹೇಳಿದಾಗೆ ಚುನಾವಣಾ ಒಂದು ಭವಿಷ್ಯದ ಹಿನ್ನೆಲೆಯಲ್ಲಿ ಅಖಿಲೇಶ್ ಯಾದವ್ ಭಾಳ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ. ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ವಿತರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಖಿಲೇಶ್ ಯಾದವ್. IT ದಾಳಿ ನಡೆದಂತಹ ಕಾನ್ಪುರ್ ಸುಗಂಧ ದ್ರವ್ಯ ವ್ಯಾಪಾರಿ ಜೊತೆಗೆ ತಮ್ಮ ಭವಿಷ್ಯವನ್ನು ಹರಿಬಿಡ್ತಾರೆ. BJP IT ಸೆಲ್ ವಿರುದ್ಧ ಈಗಾಗಲೇ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಒಂದು ಚುನಾವಣೆಯನ್ನು ಭಾಳ ಕಾನೂನಾತ್ಮಕ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಇಡೀ ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ನಿನ್ನೆ ಬಹಳ ಚರ್ಚೆಗಳು, ಪತ್ರಿಕಾಗೋಷ್ಠಿಗಳು ನಡೆದು DK ಶಿವಕುಮಾರ್ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕಾಂಗ್ರೆಸ್ ನಾಯಕರು ಹಠ ಬಿಡಿ, ಕೋವಿಡ್ ಸಂದರ್ಭದಲ್ಲಿ ನಿಷೇಧಾಜ್ಞೆ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡಬಾರ್ದು ಅಂತ ಹೇಳಿ ಗೃಹ ಸಚಿವ ಅರಜ್ಞಾನೇಂದ್ರ ಹೇಳಿದರೆ, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಜನರ ಒಂದು ಹಾದಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ವಿರುದ್ಧ ಹೇಳಿಕೆಗಳನ್ನು BJP ನಾಯಕರು ಮಾಡ್ತಿದ್ದಾರೆ. ಅದರಲ್ಲೂ ಗೋವಿಂದ ಕಾರಜೋಳ ಅವರು ಪತ್ರಿಕಾ ಜಾಹೀರಾತುಗಳನ್ನು ನೀಡಿ ಯಾವ ರೀತಿ ವಿಳಂಬ ಧೋರಣೆ ಆಗಿದೆ ಅನ್ನೋ ಮಾಹಿತಿಗಳನ್ನು ಹೇಳಿದರು. ಈ ಮಾಹಿತಿ ಕುರಿತು ಕೂಡ ಸಿದ್ದರಾಮಯ್ಯ ಒಂದು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಸುಳ್ಳು ಜಾಹೀರಾತುಗಳನ್ನು ನೀಡಿ BJP ಜನರ ದಿಕ್ಕನ್ನು ತಪ್ಪಿಸ್ತಾ ಇದೆ, ವಿಷಯಾಂತರ ಮಾಡ್ತಾ ಇದೆ ಅಂತ ಹೇಳಿ ಒಂದು ಆರೋಪಿಸಿದರು. ಇನ್ನು ಕಾಂಗ್ರೆಸ್ ನಾಯಕರೇ ಹಠ ಬಿಟ್ಟು ಒಂದು ಕೆಲಸವನ್ನು ಮಾಡಿದ್ರೆ, ಒಂದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ನಾವು ಕೇಂದ್ರ ಸರ್ಕಾರ ಜೊತೆ ಮಾತಾಡುವ ಅಥವಾ ಉಳಿದ ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ ವಿಳಂಬ ಧೋರಣೆ ಆಗಿರೋದು BJPಯಿಂದಲ್ಲ, ಕಾಂಗ್ರೆಸ್ನಿಂದ ಅನ್ನೋ ಪ್ರತಿಯೊಂದು ಅಂಶಗಳನ್ನು ಸಹ BJP ನಾಯಕರು ಜಾಹೀರಾತು ನೀಡೋದು, ಪತ್ರಿಕಾಗೋಷ್ಠಿಗಳನ್ನು ನಡೆಸೋದು ಮತ್ತು ಮಾಧ್ಯಮಗಳ ರಿಯಾಕ್ಷನ್, ಪ್ರತಿಯೊಂದು ರಿಯಾಕ್ಷನ್ ಇದರಲ್ಲಿ ಬೈಟ್ಗಳಲ್ಲೂ ಸಹ BJP ನಾಯಕರು ಕಾಂಗ್ರೆಸ್ ವಿರುದ್ಧ ಸಂಚು ರೂಪಿಸ್ತಿದ್ದಾರೆ ಅನ್ನೋ ಒಂದು ಚಿತ್ರಣವನ್ನು ಕೂಡ ಜನರ ಮುಂದೆ ಬಿಂಬಿಸಲಾಗ್ತಾಯಿದೆ. ಈ ಒಂದು ಸಂಚು ಯಶಸ್ವಿಯಾಗುತ್ತಾ? ಚಿತ್ರರಂಗದವರಿಗೆ ಕರ್ನಾಟಕ ಕೋವಿಡ್ ವಾರ್ ರೂಮ್ಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ಕರ್ನಾಟಕದಲ್ಲಿ ಕೊರೋನಾ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಒಂದು ರಾಷ್ಟ್ರೀಯ ಮನ್ನಣೆ ಇದು. ಕೊರೋನಾದ ನಿಯಂತ್ರಣಕ್ಕಾಗಿ ಒಂದು ಕೋವಿಡ್ ವಾರ್ ರೂಮ್, ಇದಕ್ಕೆ ನಿರ್ವಹಣೆ ಮಾಡ್ತಾ ಇರೋರು ಕೋವಿಡ್ ವಾರ್ ರೂಮ್ ಮುಖ್ಯಸ್ಥ ಮನೀಶ್ ಮದ್ಗಿಲ್. ಈ ಮನೀಶ್ ಮದ್ಗಿಲ್ ಅವರು ಅವರ ಒಂದು ಕಾರ್ಯನಿರ್ವಹಣೆಯಿಂದ ಒಂದು ದೊಡ್ಡ ಮಟ್ಟದ ಒಂದು ಸೇವೆಯನ್ನು ಈ ವಾರ್ ರೂಮ್ ಮೂಲಕ ಜನರಿಗೆ ಕೊಡಲಾಗ್ತಾ ಇದೆ. ಹೈದರಾಬಾದ್ನಲ್ಲಿ ನಿನ್ನೆ ನಡೆದಂತಹ ಈ ಆಡಳಿತದ
24ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮನೀಶ್ ಮೋದ್ಗಿಲ್ ಈ ಪ್ರಶಸ್ತಿನ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಕೋವಿಡ್ ವಾರ್ ರೂಮ್ ಮುಖ್ಯಸ್ಥ ಮೋನೀಶ್ ಮದ್ಗಿಲ್ ಮಾತನಾಡಿ, ಈ ಆಡಳಿತ ವಿಧಾನ ಪರಿಸ್ಥಿತಿಯನ್ನು ಭಾಳ ಪರಿಣಾಮಕಾರಿ ನಿರ್ವಹಿಸುತ್ತೆ, ಜನರಿಗೆ ಸುಲಭವಾಗಿ ಕೈಗೆಟುಕುತ್ತೆ, ಜನರಿಗೆ ಅನುಕೂಲ ಆಗಾಗೆ ನಾವು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋವಿಡ್ ವಾರಿಯರ್ಸ್ಗೆ ಸಪೋರ್ಟ್ ನೆಟ್ವರ್ಕ್ ಆಗಿದ್ದೇವೆ. ಸರಿಯಾದ ಸಮಯಕ್ಕೆ ಸೂಕ್ತ ಮಾಹಿತಿಯನ್ನು ನೀಡಿ ಜೀವ ಉಳಿಸೋ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ವಿ. ಕೋವಿಡ್ ನಿರ್ವಹಣೆಗೆ ಸಂಬಂಧಿಸಿದಂತೆ ದಿನ 24 ಗಂಟೆ ಕೆಲಸ ಮಾಡ್ತಾಯಿದ್ವಿ. ಸಾಂಕ್ರಾಮಿಕ ರೋಗ ಕಾಣಿಸ್ಕೊಂಡ ಬಳಿಕ ಹೆಚ್ಚಿನ ಸಿಬ್ಬಂದಿಗಳು ಒಂದೇ ದಿನ ರಜೆ ತೆಗೆದುಕೊಂಡಿಲ್ಲ. ರಜದ ಬದಲು ತಮಗೆ ಯಾವಾಗ ಅನುಕೂಲ ಆಗುತ್ತೆ, ಅಲ್ಲಿ ಕೆಲಸದಲ್ಲಿ ಫ್ರೀ ಸಿಗುತ್ತೆ ಆವಾಗ ಮಾತ್ರ ಆ ಒಂದು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ಅಲ್ಲಿವರೆಗೂ ಅವಿಶ್ರಾಂತ ದುಡಿಮೆ ನಮ್ಮ ಕೋವಿಡ್ ವಾರ್ ಅನ್ನೋದು ಮೋನೀಶ್ ಮದ್ಗಿಲ್ ಅವರ ಹೇಳಿಕೆ. 2020 ಮಾರ್ಚ್ನಲ್ಲಿ ಕೋವಿಡ್ ಮೊದಲ ಅಲೆ ರಾಜ್ಯಕ್ಕೆ ಅಪ್ಪಳಿಸಿತು. ಆಗ ಮೊದಲ ಅಲೆ ಆರಂಭವಾದಂಥ 2-3 ದಿನಗಳಲ್ಲಿ ಈ ಕೋವಿಡ್ ವಾರ್ ರೂಮನ್ನು ಸ್ಥಾಪಿಸಲಾಗಿತ್ತು. ಕೊರೋನಾ ವಾಚ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಡೆವಲಪ್ ಆಗಿತ್ತು. ಇದು ಕೂಡ ಮನೀಶ್ ಮದ್ಗಿಲ್ ಅವರ ಒಂದು ಬ್ರೈನ್ ಚೈಲ್ಡ್. ಇದು ಸೋಂಕಿತರ ಸಂಪರ್ಕ ಮತ್ತು ಪತ್ತೆ ಹಚ್ಚುವಿಕೆ ಅಪ್ಲಿಕೇಶನನ್ನು ಬಳಸ್ತಾರೆ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ. ಈ ಒಂದು ಕೀರ್ತಿ ಕೂಡ ಮನೀಶ್ ಮದ್ಗಿಲ್ ಅವರಿಗೆ ಸಲ್ಲುತ್ತೆ. ಇನ್ನು ಕೋವಿಡ್ ಸಂಬಂಧಪಟ್ಟಂಗೆ ನೋಡ್ತಕ್ಕಂಥ ನಾವು ಇನ್ನೊಂದು ಸುದ್ದಿ ಅಂದರೆ, ನಿನ್ನೆಯಿಂದ ಏನು ಲಾಕ್ಡೌನ್ ವೀಕೆಂಡ್ ಲಾಕ್ಡೌನ್ ಇತ್ತು. ಈ ವೀಕೆಂಡ್ ಲಾಕ್ಡೌನ್ಗೆ ಒಂದು ಸಮ್ಮಿಶ್ರ ಪ್ರಕ್ರಿಯೆ ನಾವು ನೋಡ್ಬೋದು. ಸಮ್ಮಿಶ್ರ ಪ್ರಕ್ರಿಯೆ ಯಾಕೆ ನಾನು ಹೇಳ್ತೀನಿ ಅಂದರೆ, ಕೆಲವು ಕಡೆ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು, ಇನ್ನು ಕೆಲವು ಕಡೆ ಬೇಕಾಪಿಟಿ ಕೆಲವು ಜವಾಬ್ದಾರಿಯಲ್ಲಿ ಜನರು ವರ್ತಿಸ್ತಾಯಿದ್ರು. ಜನರಿಗೆ ಹೇಳಿ ಪೊಲೀಸ್ನವರು ಕೂಡ ಕೆಲವೊಮ್ಮೆ ತಮಗೆ ಬೇಕಾದಂಥ ಕೆಲಸ ಮಾಡಿಕೊಂಡು ಉಳಿದ ಕೆಲಸಗಳ ಕಡೆಗೆ ಗಮನ ಕಮ್ಮಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಒಂದು ರಾಜ್ಯಾದ್ಯಂತ ಕೋವಿಡ್ ಸೋಂಕೆ ಇಲ್ಲದ ಮತ್ತು ಇರ್ತಕ್ಕಂಥ ಜಾಗಗಳಲ್ಲಿ ಒಂದು ಮುಖ್ಯವಾಗಿ ಕೋವಿಡ್ನ ನಿರ್ವಹಣೆ ಹಿನ್ನೆಲೆಯಲ್ಲಿ ಏನು ಕರ್ಫ್ಯೂ ಅಥವಾ ವೀಕೆಂಡ್ ಕರ್ಫ್ಯೂ ಲಾಕ್ಡೌನ್ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಕೆಲವು ಕಡೆ ಜನ ಬಿಡಿ ಬೀಜ ಓಡಾಡ್ತಾಯಿದ್ರು, ಮಾರ್ಕೆಟಿಂಗ್ ಮಾಡ್ತಾಯಿದ್ರು, ತರಕಾರಿ ಮಾರಾಟ ಮಾಡ್ತಾಯಿದ್ರು, ಮತ್ತು ಕೆಲವರು ಸುಮ್ಮನೆ ನೆಪಗಳನ್ನ ಹೇಳ್ಕೊಂಡು ತಮ್ಮ ಖಾಸಗಿ ವಾಹನಗಳಲ್ಲಿ ಓಡಾಡ್ತಾ ಸಮಯ ಹರಣ ಕೂಡ ಮಾಡ್ತಾಯಿದ್ರು. ಈ ಒಂದು ಚಿತ್ರವನ್ನು ಕೂಡ ನಾವು ನೋಡ್ಬೋದು. ಇವನು ಕೋವಿಡ್ ಸೋಂಕೆ ಇಲ್ಲದ ರಾಜ್ಯಗಳಲ್ಲಿ ಕೋವಿಡ್ ಸೋಂಕೆ ಇಲ್ಲದ ಜಿಲ್ಲೆಗಳಲ್ಲಿ ಕೂಡ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇಲ್ಲದ ಜನರ ಒಂದು ಆಕ್ರೋಶ ಪ್ರಶ್ನೆ ಆಗಿತ್ತು. ಉದಾಹರಣೆಗೆ ಬೆಂಗಳೂರಲ್ಲಿ ಹೈಯೆಸ್ಟ್ ನಮಗೆ ರೇಟ್ ಕಂಡ್ರು ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಗದಗ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕೋಲಾರ ಈ ಜಿಲ್ಲೆಗಳಲ್ಲಿ ಬಹುತೇಕ ಬಂದ್ ಯಶಸ್ವಿಯಾಗಿತ್ತು. ಚಿಕ್ಕಮಗಳೂರು ಕೂಡ ಹೋಮ್ ಸ್ಟೇ ವಸತಿಗಳೆಲ್ಲ ತುಂಬಿದ್ದು, ಮಡಿಕೇರಿಯಲ್ಲಿ ಕೂಡ ಹೋಮ್ ಸ್ಟೇಗಳು ತುಂಬಿದ್ದು. ಕೋವಿಡ್ ನಿಯಂತ್ರಣಕ್ಕೆ ಏನೋ ವಾರಾಂತ್ಯ ಕರ್ಫ್ಯೂ ಬೆಳಗಾವಿ ಅಲ್ಲೂ ಕೂಡ ಯಶಸ್ವಿ ಆಯಿತು. ಇಲ್ಲಿ ನಾವು ಗಮನಿಸಕ್ಕಂಥದ್ದಂದರೆ, ಎಲ್ಲೆಲ್ಲಿ ಕೋವಿಡ್ ಒಂದು ಪ್ರಮಾಣ ಜಾಸ್ತಿ ಇಲ್ಲವೋ ಅಲ್ಲೂ ಕೂಡ ಒಂದು ನಿಷೇಧಾಜ್ಞೆ ಜಾರಿಗೆ ತಂದಿದ್ದರಿಂದ ತಮಗೆ ಅನ್ಯಾಯ ಆಗ್ತದೆ ಅಂತ ಜನರು ಭಾಳ ವಿರೋಧವನ್ನು ವ್ಯಕ್ತಪಡಿಸಿ. ಇನ್ನು ಎರಡನೇ ಪ್ರಮುಖ ಸುದ್ದಿ ಇಡೀ ರಾಜ್ಯದಲ್ಲಿ ನೋಡ್ತಕ್ಕಂಥದ್ದು ಮೇಕೆದಾಟು ಪಾದಯಾತ್ರೆ. ಈ ಕುರಿತಂತೆ ನಾವು ನೆನ್ನೆ ಒಂದು ವಿಶೇಷ ವಿಡಿಯೋ ಕೂಡ ಕೊಟ್ಟಿದ್ದು, ಅದರಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ಇವತ್ತು ಬೆಳಗ್ಗೆ 9 ಗಂಟೆಗೆ ಮೇಕೆದಾಟಲ್ಲಿ ಪಾದಯಾತ್ರೆ ನಡೆಯುತ್ತೆ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಮಾಡಿ ಹೇಳಿದರು. ನಿಜವಾಗಿ ಕೋವಿಡ್ ಸಂಕಷ್ಟದಲ್ಲಿ ಕೋವಿಡ್ ಕರ್ಫ್ಯೂ ಇರಬೇಕಾದ್ರೆ ಕಾಂಗ್ರೆಸ್ ನಾಯಕರು ಈ ಪಾದಯಾತ್ರೆ ಮಾಡಬೇಕೇ ಅನ್ನೋ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ನೋಡೋದಾದರೆ, ಮಾಡೇ ತೀರ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಮಾಡ್ತಾಯಿದ್ದಾರೆ. ನೀವು ಹೇಗೆ ಮಾಡ್ತೀರಿ, ನೀವು ಮಾಡೋದು ಬಿಡೋದಿಲ್ಲ BJP ನಾಯಕರ ಭರವಸೆ. ಇದರ ಮಧ್ಯ ಹಿರಿಯ ಸಚಿವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಸಲಹೆ ಕೊಟ್ಟಿದ್ದರಿಂದ ಕಾಂಗ್ರೆಸ್ ನಾಯಕರನ್ನು ಬಂಧಿಸೋ ಗೋಜಿಗೆ ಹೋಗಲ್ಲ, ಅವರನ್ನು ಹುತಾತ್ಮರನ್ನಾಗಿ ಮಾಡಿ ಅವರು ಬಯಸಿದಂತಹ ಅಂದರೆ ತುಪ್ಪ ಜಾರಿ ರೊಟ್ಟಿ ಮೇಲೆ ಬಿತ್ತು ಅನ್ನೋ ಹಾಗೆ ಮಾಡೋದಕ್ಕೆ BJP ನಾಯಕರು ತಯಾರಿ ಇಲ್ಲ. ಹಾಗಾಗಿ ಕೋವಿಡ್ ನಿಯಮ ಉಲ್ಲಂಘನೆ ಆಗಲಿ ಅಥವಾ ಕರ್ಫ್ಯೂ ನಿಯಮ ಉಲ್ಲಂಘನೆ ಆಗಲಿ ಕಾಂಗ್ರೆಸ್ ನಾಯಕರನ್ನು ಟಚ್ ಮಾಡೋದಕ್ಕೆ BJP ನಾಯಕರು ಸಿದ್ಧರಿಲ್ಲ, BJP ಸರ್ಕಾರ ಸಿದ್ಧ ಇಲ್ಲ. ಈ ಒಂದು ಅಂಶ ಇಟ್ಕೊಂಡೇ ಕಾಂಗ್ರೆಸ್ ನಾಯಕರು ಈ ರೀತಿ ಒಂದು ಆರ್ಭಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ದಕ್ಷಿಣ ಭಾರತದ ಪವಿತ್ರ ನದಿಗಳು ಕಾವೇರಿ ಇವತ್ತು ಮುಂಜಾನೆ ಪಾದಯಾತ್ರೆ ಆರಂಭ ಆಗುತ್ತೆ. ಆ ಒಂದು ನದಿಯ ತೀರದಲ್ಲಿ ನೋಡಿದ್ರೆ ನಾವು ಕೆಲವು ಸಿದ್ಧತೆಗಳು ನೋಡಿದ್ರೆ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ, ಅಂಥ ಅರಣ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಸೇರಿದಂತೆ ಹಲವು ಬಾವುಟಗಳು, ಬಣ್ಣದ ಬಾವುಟಗಳು ಅಲ್ಲಿ ರಾಜಿಸ್ತಾ ಇದ್ದಾವೆ. ಒಂದು ವೇದಿಕೆ ಕೂಡ ಸಿದ್ಧ ಆಗಿದೆ. ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ನದಿಯ ಒಳಗೆ ಸೇರಿದಂಗೆ ಒಂದು ವೇದಿಕೆಯನ್ನು ಹಾಕಲಾಗಿದೆ. ನೀರಿಗಾಗಿ ನಡಿಗೆ ಅನ್ನೋದು ಕೂಡ ಒಂದು ಅವರ ಹೇಳಿಕೆ.
ಬಂಡೆಗಳ ನಾಡು ಅಂತಲೇ ಕರೀತಕ್ಕಂಥ ಕನಕಪುರದಲ್ಲಿ ಶನಿವಾರ ಸಂಜೆ ಏನು ಕಾಂಗ್ರೆಸ್ ನಾಯಕರೆಲ್ಲ ಸಭೆ ಸೇರಿ ಜೈಲಿಗೆ ಹೋದ್ರು ಸರಿ, ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿ, ನೀವು ಎಲ್ಲಿ ಬಿಡುಗಡೆ ಮಾಡ್ತೀರೋ ಅಲ್ಲಿಂದಲೇ ಮತ್ತೆ ಪಾದಯಾತ್ರೆ ಆರಂಭ ಮಾಡ್ತೀವಿ ಅಂದ್ಕೊಂಡು ಸವಾಲು ಕೂಡ ಹಾಕಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಘೋಷಣೆಯಾದ ದಿನದಿಂದ ಈವರೆಗೂ ಒಂದು ಹಲವಾರು ಗೊಂದಲಗಳು ಕಾಂಗ್ರೆಸ್ ವಿರುದ್ಧ BJP ಮಾಡ್ತಾನೆ ಬಂದಿದೆ. ಈ ಹಿನ್ನೆಲೆ ನಾಳೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಎಲ್ಲವೂ ಸಹ ಒಂದು ಕ್ಲೈಮ್ಯಾಕ್ಸ್ ಅಂತ ಬರುತ್ತೆ. ಕಾಂಗ್ರೆಸ್ಸನ್ನು ಫ್ರೀ ಬಿಟ್ಟು ಅದಕ್ಕೊಂದು ಇಮೇಜನ್ನು ಡ್ಯಾಮೇಜ್ ಮಾಡೋಂಥ ಎಲ್ಲ ಪ್ರಯತ್ನವನ್ನು ಮಾಡೋದಕ್ಕೆ BJP ತಂತ್ರವನ್ನು ರೂಪಿಸ್ಕೊಂಡ್ರೆ, ಈ ತಂತ್ರ ಕಾಂಗ್ರೆಸ್ನಿಗೆ ಅರ್ಥ ಆಗುತ್ತಾ ಅಥವಾ ಮೊದಲು ತಮ್ಮ ಇದ್ದಂತಹ ಕೆಲವು ಒಂದು ಏನು ಮುಂಬತ್ತನಗಳು ಅಥವಾ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ಮುಂದುವರಿಯುತ್ತಾ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಕಾಂಗ್ರೆಸ್ ತಂತ್ರ ಏನು, ಕೋವಿಡ್ ನಿಯಮ ಪಾಲಿಸ್ಕೊಂಡು ಪಾದಯಾತ್ರೆ ಆರಂಭಿಸ್ತೀವಿ, ನಾವು ಒಬ್ಬರನ್ನ ಅರೆಸ್ಟ್ ಮಾಡಿದ್ರು, ನಮ್ಮ ಎಲ್ಲ ಆಯ್ಕೆ ಮಾಡಿದ್ರು, ಒಬ್ಬರು ಅಥವಾ ಇಬ್ಬರು ಕೂಡ ನಾವು ಪಾದಯಾತ್ರೆ ಮಾಡೋಕ್ಕೆ ಸಿದ್ಧ ಇದ್ದೀವಿ, ಗುಂಪಲ್ಲಿ ಹೋಗಬಾರ್ದು, ಕೋವಿಡ್ ನಿಯಮ ಪಾಲಿಸಬೇಕು, ನಿಷೇಧಾಜ್ಞೆ ಜಾರಿ ಮಾಡಿದ್ರು, ಒಬ್ಬರು ಅಥವಾ ಇಬ್ಬರು ಸಹಜವಾಗಿ ನಡ್ಕೊಂಡು ಹೋಗೋ ರೀತಿ ತಗೊಂಡು ನಡ್ಕೊಂಡು ಹೋಗ್ತೀವಿ ಅನ್ನೋ ಸವಾಲನ್ನು ಸಿದ್ದರಾಮಯ್ಯ ಕೂಡ ಹಾಕಿದ್ದಾರೆ. ಹಾಗೆ DK ಶಿವಕುಮಾರ್ ಕೂಡ ಹಾಕಿದ್ದಾರೆ. ಮೊದಲನೇ ದಿನ ಮಾತ್ರ 100ಕ್ಕೂ ಹೆಚ್ಚು ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಮತ್ತು ಮಾಜಿ ಮಂತ್ರಿಗಳ ಜೊತೆಗೆ ಈ ಒಂದು ಪಾದಯಾತ್ರೆ ಶುರುವಾಗುತ್ತೆ. ಆ ಶುರುವಾದ ನಂತರ ಹೆಚ್ಚು ಜನ ಈ ಪಾದಯಾತ್ರೆಯಲ್ಲಿ ಜೊತೆಯಲ್ಲಿ ಬರಲ್ಲ, ಕೆಲವು ಪಾಯಿಂಟ್ಗಳಲ್ಲಿ ಬಂದು ಜಾಯಿನ್ ಆಗ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. ನಂತರ ಪಾದಯಾತ್ರೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿಗಳನ್ನು DK ಶಿವಕುಮಾರ್ ಮಾಧ್ಯಮಗಳಿಗೆ ಹೇಳಿದರು. ಈ ಇದನ್ನು ಸ್ಥಿತಿಯನ್ನು ಗಮನಿಸೋದಾದರೆ ಕಾಂಗ್ರೆಸ್ ಒಂದು ಮೇಕೆದಾಟು ಯೋಜನೆಯನ್ನು ತಮ್ಮ ಪರವಾಗಿ ಮಾಡಿಕೊಳ್ಳೋದಕ್ಕೆ, ಆ ಇಮೇಜ್ ಬಿಲ್ಡಿಂಗನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಮೇಕೆದಾಟು ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು BJP ನಾಯಕರ ಒಂದು ಪ್ರಮುಖ ಆರೋಪ. ಈ ಜಿಲ್ಲಾಡಳಿತ ಈಗಾಗಲೇ ಅವ್ರಿಗೆ ನೋಟಿಸ್ ನೀಡಿದೆ, ನಡೆಸಬೇಡಿ ಅಂಥೇಳಿ SP ಕೂಡ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಪಾದಯಾತ್ರೆ ಮಾಡೇ ತೀರ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಎಲ್ಲಿ ಗೊಂದಲ ಆಗ್ಬೋದು ಅಥವಾ ಕ್ಲಾಶ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೊಡಲಾಗಿದೆ. ಎಲ್ಲ ರೀತಿಯ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಾಗಿದೆ. ಮತ್ತು ಜೊತೆಗೆ ಇಬ್ಬರು ಹೆಚ್ಚುವರಿ SP ಪಾದಯಾತ್ರೆ ನಿರ್ವಹಿಸ್ತಾರೆ. 7 KSRP ತುಕಡಿಗಳು, 8 DAR ತುಕಡಿಗಳು, 2 ಕೆಂಪೇಗೌಡ ಪಡೆ, 6 DYSP, 24 ಇನ್ಸ್ಪೆಕ್ಟರ್, 60 ಸಬ್ ಇನ್ಸ್ಪೆಕ್ಟರ್, 180 SI, 1500 ಕಾನ್ಸ್ಟೇಬಲ್ಗಳನ್ನು ಭದ್ರತೆಗೆ ಹೆಚ್ಚಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರೇ ಕೂಡ DK ಶಿವಕುಮಾರ್ ಮಾಡಿದ್ದಾರೆ KPCC ವತಿಯಿಂದ. ಮತ್ತು ಸಂಗಮದಲ್ಲಿ KSDC ಹೋಟೆಲ್ನಲ್ಲಿ ಕೂಡ ಕೊಠಡಿಗಳನ್ನ ಕಾಯಿಸಿದ್ದಾರೆ. ಹಲವು ನಾಯಕರು ಕೂಡ ಇನ್ನೂ ಬಂದು ಅವರು ಜಾಯ್ನ್ ಆಗೋ ಸಾಧ್ಯತೆ ಇದೆ. ಅಲ್ಲಿವರೆಗೂ ಮುಖಂಡರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಮಂದಿರಗಳನ್ನು, ದೇವಾಲಯಗಳನ್ನು, ಮಸೀದಿಗಳನ್ನು ಸುತ್ತಿ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯ ನಂತರ ಸಭೆಯನ್ನು ನಡೆಸಿ ಇಡೀ ಪಾದಯಾತ್ರೆ ಪ್ಲ್ಯಾನನ್ನು ಮಾಧ್ಯಮಗಳ ಜೊತೆ ಬಿಚ್ಚಿಟ್ಟರು. ಇನ್ನು ಶಾಸಕರೊಂದಿಗೆ ಸಭೆ ಕೂಡ ನಡೆಯಿತು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಈ ಶಾಸಕಾಂಗ ಪಕ್ಷ ನಡೆಯಿತು ಸಭೆ. ಅದರಲ್ಲಿ ಕನಕಪುರದ DK ಶಿವಕುಮಾರ್ ನಿವಾಸದಲ್ಲಿ ನಡೆದಂತಹ KPCC ಪದಾಧಿಕಾರಿಗಳ ಸಭೆ. ಎಲ್ಲ ಸಭೆಗಳಲ್ಲಿ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಿಸಬಾರ್ದು ಮತ್ತು ಕೋವಿಡ್ ನಿಯಮವನ್ನು ಪಾಲಿಸಬೇಕು, ಎಲ್ಲ ನಿಯಮಗಳನ್ನು ಪಾಲಿಸಿ ಪಾದಯಾತ್ರೆನ ಯಶಸ್ವಿಗೊಳಿಸಬೇಕು, ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರನ್ನು ರಾರಾಜಿಸಂಗೆ ಮಾಡ್ಕೋಬೇಕು ಅನ್ನೋದು DKಶಿ ಅವರ ಒಂದು ದೊಡ್ಡ ಯೋಜನೆ. ಅದು ಏನಾಗುತ್ತೆ ಇವತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ.